ಲಾಲ್ಬಾಗ್ ಮೇಲೆ ಡಿ.ಕೆ. ಶಿವಕುಮಾರ್ ಸರ್ಕಾರದ ಕಣ್ಣು. ಬರೀ ಲಾಲ್ಬಾಗ್ ಅಷ್ಟೇ ಅಲ್ಲ, ಎಲ್ಲಾದ್ರ ಮೇಲೂ ಕಣ್ಣು ಹಾಕ್ತಾ ಇದೆ. ಒಟ್ಟಿನಲ್ಲಿ ಭೂಮಿ, ಜಮೀನು, ಹೊಲ, ಗದ್ದೆ, ಪಾರ್ಕು, ಸೈಟು ಅಂತ ಹೇಳಿದ ತಕ್ಷಣ ಸಾಕು. ಈಗ ಸದ್ಯಕ್ಕೆ ಲಾಲ್ಬಾಗ್ ಮ್ಯಾಟ್ರ್ ಏನು ಅಂತ ನೋಡೋಣ. ಸದನದಲ್ಲಿ ಕಾನೂನು ತಂದು, ಅಂದರೆ ಮಸೂದೆ ತಂದು, ಬಿಲ್ ತಂದು ಭೂಮಿ ಪರಭಾರೆಗೆ ತಂತ್ರ ಹೂಡ್ತಾ ಇರೋದು ಪಕ್ಕಾ ಆಗಿದೆ. ಈಗ ಮ್ಯಾಟ್ರ್ ಏನು ಅಂತ ಹೇಳಿದರೆ, ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಎಷ್ಟು ಎಕರೆ ಗುಳುಮ್ ಆಗುತ್ತೆ? 5% ಅಂದರೆ 10-20 ಅಲ್ವೇ ಅಲ್ಲ, ಎಕರೆಗಟ್ಟಲೆ ಭೂಮಿ ಆಪೋಷಣೆ ಆಗತ್ರಿ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಕನ್ಸರ್ನ್. ಬಿಡದಿ ಟೌನ್ಶಿಪ್ ಬಳಿಕ ಸರ್ಕಾರಿ ಉದ್ಯಾನವನಗಳೇ ಟಾರ್ಗೆಟ್ ಆಗಿರೋದಿಲ್ಲಿ. ಖಾಲಿ ಸೈಟ್ಗಳ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು ಡಿ.ಕೆ. ಶಿವಕುಮಾರ್ ಸಿಎಂ ಸಾಹೇಬರು. ಏನು ನಡೀತಾ ಇದೆ ಇದಕ್ಕೆ? ತುಘಲಕ್ ದರ್ಬಾರ್ ಅನ್ಬೇಕಾ, ಅತಿ ಬುದ್ಧಿವಂತಿಕೆ ಅನ್ಬೇಕಾ, ಅಥವಾ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸಿಕೊಳ್ಳುವ ನಿಟ್ಟಿನಲ್ಲಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋಕೆ ಹೊರಟಿದ್ದಾರ. ಸದನದಲ್ಲಿ ಒಟ್ಟಿನಲ್ಲಿ ಮಸೂದೆ ತಂದು ಭೂಮಿ ಪರಭಾರೆಗೆ ಈಗ ತಂತ್ರ ರೂಪಿಸ್ತಾ ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ನೋಡಿ, ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ 22 ಎಕರೆ ಜಾಗ ಪರಭಾರೆ ಮಾಡಲಿಕ್ಕೆ, ಅಂದರೆ ಅದನ್ನು ಖಾಸಗಿ ಯೋಜನೆಗಳಿಗೆ ಮುಂಚೆ 1975ರಲ್ಲಿ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಈ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಅನ್ಯ ಯೋಜನೆಗಳಿಗೆ ಈ ಪಾರ್ಕ್ಗಳನ್ನು ಬಳಸೋ ಹಾಗಿರಲಿಲ್ಲ. ಆದರೆ ಅದಕ್ಕೆ ಈಗ ತಿದ್ದುಪಡಿ ತಂದು ತಮಗೆ ಬೇಕಾದಾಗೆ, ದೇ ಆರ್ ಆಲ್ ಪಾಲಿಸಿ ಮೇಕರ್ಸ್ ಅಲ್ವಾ, ನೀತಿ ರೂಪಿಸುವವರು. ಬೇಲಿನೇ ಎದ್ದು ಹೊಲ ಮೇಯುವಾಗ ನಾವೇನು ಮಾಡೋಣ ಸ್ವಾಮಿ ಅನ್ನೋದು ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಮತದಾರನ, ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ಪ್ರಜ್ಞಾವಂತಿಕೆಯ ಮನಸ್ಸುಳ್ಳ ಪ್ರತಿಯೊಬ್ಬರಿಗೂ ಕೂಡ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ನಿಸದೆ ಇರಲಾರದು. ಸರ್ಕಾರಕ್ಕೆ ಭೂಮಿ ಮೇಲೆ ಜಾಸ್ತಿ ಆಸೆ ಅಂತ ಕಾಣಿಸುತ್ತೆ. ಭೂಮಿ ಬೇರೆ ವಿಚಾರದಲ್ಲಿ ಬಹಿರಂಗವಾಗಿ ಹೇಳಕ್ ಕಷ್ಟ ಆಗತ್ತಲ್ಲ. ಈಗ ಹೆಣ್ಣು, ಹೊನ್ನು, ಮಣ್ಣು, ಇವರು ಮಣ್ಣಿಗೆ ನಿಂತಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಏನೋ ಒಂದು ರೀಸನ್ ಕೊಟ್ಬಿಡ್ತಾರೆ. ಹಾಗಾಗಿ ನಾನು ಈ ಪೊಲಿಟಿಕಲ್ ಗ್ರಾಮರ್ ಅಂತಿದೆಯಲ್ಲ, ಆ ರಾಜಕಾರಣದ ವ್ಯಾಕರಣವೇ ಸರಿ ಇಲ್ಲ ಅಂತ ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಅದೆಲ್ಲ ಗೊತ್ತಿದ್ರೂ ಕೂಡ ಅದರಿಂದ ಹೊರಗೆ ಬರೋಕೆ ಇನ್ನೂ ಒದ್ದಾಡ್ತಾ ಇದೀವಲ್ಲ ಅನ್ನೋದು ವಿಪರ್ಯಾಸ ಮತ್ತು ದುರದೃಷ್ಟ. ಎಸ್, ಲಾಲ್ಬಾಗ್ ಕಬ್ಬನ್ ಪಾರ್ಕ್ನ 22 ಎಕರೆ ಜಾಗ ಪರಭಾರೆ ಆಗೋದಾದ್ರೆ ಮುಂದೆ ಕಥೆ ಏನು? ಈಗೇನು ಹೋರಾಟ ಮಾಡ್ತಾ ಇದ್ದಾರೆ, ಪರಿಸರವಾದಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದರು, ಲೋಕಸಭಾ ಕ್ಷೇತ್ರದ ಸಂಸದರು ಅವರು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪಾರ್ಕ್ಗಳಿಗೆ ಹೊಸ ಕಾಯ್ದೆಯಿಂದಲೇ ಕಂಟಕ ಆಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ಎಸ್, ಗಂಗಾ ಜಾಧವ್. ಎಸ್, ಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಕೇಸರಿ ಸೇನೆ ಶಾಕ್ ಕೊಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ನಡೆ ವಿರುದ್ಧ ಕೆರಳಿ ನಿಂತಿರುವಂತದ್ದು ಸಂಸದ ತೇಜಸ್ವಿ ಸೂರ್ಯ. ಮಸೂದೆ ವಾಪಸ್ ಕಳಿಸುವಂತೆ ರಾಜ್ಯಪಾಲರಿಗೆ ಈಗ ಬಿಜೆಪಿ ಬೇಡಿಕೆಯನ್ನ ಕೂಡ ಇಟ್ಟಿರುವಂತದ್ದು. ಇನ್ನು ರಾಜ್ಯಪಾಲರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ನಿಯೋಗದೊಂದಿಗೆ ಗವರ್ನರ್ ಭೇಟಿಯನ್ನ ನೀಡ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿ ನಾಗೇಂದ್ರ ಪ್ರಕರಣದ ಬಳಿಕ ಡಿಕೆಗೆ ಮತ್ತೊಂದು ಸೆಟ್ ಬ್ಯಾಕ್ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇನ್ನ ಲಾಲ್ಬಾಗ್ ಹಾಗೆ ಕಬ್ಬನ್ ಪಾರ್ಕ್ ಈ 22 ಎಕರೆ ಜಾಗವನ್ನ ಕಬಳಿಸುತ್ತಾ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ ಸರ್. ಯಾಕಂತಂದ್ರೆ ನೋಡಿ, ಈ ಹೊಸ ಕಾಯ್ದೆ ಯಾಕೆ ಬರುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆಗ್ತಾ ಇದೆ. ಇವರು ಸರ್ಕಾರ ಮಾಡ್ತಾ ಇರೋದೇ ಇಂಥ ಕೆಲಸನ ಅಥವಾ ಹೇಗೆ? ಹೌದು, ಈಗಂದ್ರೆ ಏನಪ್ಪ, ಚಿಕಿತ್ಸೆನೇ ಬಹಳ ಸಮಸ್ಯೆ ಆಗಿದ್ರೆ ಪರಿಹಾರ ಅನ್ನೋದೇ ಸಮಸ್ಯೆ ಆಗ್ತಾ ಇದೆ. ಇವ್ರು ಏನು ಪರಿಹಾರ ಅಂತ ಮಾಡಕ್ ಹೋಗ್ತಾ ಇದ್ದಾರಲ್ಲ ಅಭಿವೃದ್ಧಿ ನೆಪದಲ್ಲಿ, ಅದೇ ದೊಡ್ಡ ಸಮಸ್ಯೆ, ಅದೇ ಕಂಟಕ ಆಗ್ತಾ ಇದೆ. ಹೊಸ ಮಸೂದೆ ತಂದರೂ ಕೂಡ ಅದೇ ಕೂಡ ಕಂಟಕ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ನಾವು ವಿವರಣೆ ನೋಡೋಣ. ಯಾಕೆ ಈಗ ಟಾರ್ಗೆಟ್, ಲಾಲ್ಬಾಗ್ ಟಾರ್ಗೆಟ್ ಯಾಕೆ ಆಗ್ತಾ ಇದೆ? ಸರ್ಕಾರದ ಪಾರ್ಕ್ಗಳ ಈಗಾಗಲೇ ಹೇಳಿದ ಹಾಗೆ ಸಂರಕ್ಷಣೆಯ ಒಂದು ಕಾಯ್ದೆಯ ತಿದ್ದುಪಡಿ ಮಸೂದೆ 2026ರಲ್ಲಿ ಈಗೇನು ಬಂದಿದೆ ರೀಸೆಂಟಾಗಿ, 5% ಎಸ್ ಭೂಮಿಯನ್ನು ಅನ್ಯ ಕಾರಣಗಳಿಗೆ ಬಳಸ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆ. ಓಕೆ, ಈಗ ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ದಾರೆ. ತದನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಅನ್ಸುತ್ತೆ. ನೋಡೋಣ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದೆ. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಿಕ್ಕೆ ಇರುವಂತ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್.
ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡ್ಲಿಕ್ಕೆ, ಇನ್ನೊಂದು ಜಾಗ ಮಾಡ್ಲಿಕ್ಕೆ, ಒಂದು ಇರೋಂತ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂತದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಯ್ತು. ಯಲ್ಲಪ್ಪ ರೆಡ್ಡಿ ಅವರಿಗೆ ಮಾತನಾಡ್ತಾ ನಮಗೆ ಹೇಳೋದು, ಸರ್ಕಾರಕ್ಕೆ ಇದರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮ್ಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಈ ಯೋಜನೆ ಕೈ ಬಿಟ್ಬಿಡಿ. ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬೆಂಗಳೂರಿನ ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಣ್ಬಿಟ್ಟಿದೆ. 5% ಅಂತಂದ್ರೆ ಲಾಲ್ಬಾಗ್ನ 12ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಳಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ. ಎಸ್ ಗಂಗಾ, ಯು ಆರ್ ಟ್ರೈಯಿಂಗ್ ಟು ಟೆಲ್ ಸಮಥಿಂಗ್. ಏನಿಲ್ಲ ಸರ್, ಮೊದಲು ಕೆರೆಗಳ ಊರು ಬೆಂಗಳೂರು ಅಂತ ಕರೀತಾ ಇದ್ವಿ, ಈಗ ಕೆರೆಗಳೇ ಇಲ್ಲ. ಇನ್ನ ಸಿಲಿಕಾನ್ ಸಿಟಿ ಏನು ಗಾರ್ಡನ್ ಸಿಟಿ ಅಂತಿದ್ವಿ, ಉದ್ಯಾನ ನಗರಿ ಅಂತಿದ್ವಿ, ಅವು ಗಾರ್ಡನ್ ಸಿಟಿ ಹೋಗ್ತಾ ಇದೆ. ಯಾಕಂತಂದ್ರೆ ಲಾಲ್ಬಾಗ್ ಹೋಗ್ತಾ ಇದೆ ಅನ್ನೋದಕ್ಕಿಂತ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಿಂದಾನೇ ತಾನೇ ಈಗ ಮಾಡಿದ್ದು, ಅಭಿವೃದ್ಧಿಯಿಂದಾನೇ ಕೆರೆಗಳನ್ನ ನಾವು ಕಳ್ಕೊಂಡಿದ್ದು. ಇವಾಗ ಬೆರಳೆಣಿಕೆ. ಎಸ್, ಯು ಆರ್ ರೈಟ್ ಗಂಗಾ, ಅಬ್ಸಲ್ಯೂಟ್ಲಿ ಯುವರ್ ಕನ್ಸರ್ನ್ ಇಸ್ ವೆರಿ ಟ್ರೂ. ನಾ ಎಂದ ಹೇಳ್ತಾರಲ್ಲ, ಅದು ಯಾವುದೋ ಹಾಡಿದೆ, ಎಲ್ಲ ಮಾಯ ನಾವು ನಾಳೆ ನಾವು ಮಾಯ ಅಂತ, ಹಾಗೆ ಎಲ್ಲ ಮಾಯ ಮಾಡ್ತಾ ಇದ್ದಾರೆ, ಗಾಯ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಈ ಮೂಲಕ. ಓಕೆ, ಈಗ ಟಾರ್ಗೆಟ್ ಲಾಲ್ಬಾಗ್ ಯಾಕೆ ಅವಾಗ ಹೇಳ್ತಾ ಇದ್ದೆ, ಅದರ ಮುಂದುವರೆದ ಭಾಗವಾಗಿ ನೋಡೋಣ. ಸರ್ಕಾರದ ಪಾರ್ಕ್ಗಳ ಈ ಸಂರಕ್ಷಣೆ ತಿದ್ದುಪಡಿ ಮಸೂದೆ ಏನಿದೆ 2026ರಲ್ಲಿ ಇದೇ ಕಂಟಕ ಆಗ್ತಾ ಇದೆ. 5% ಭೂಮಿನ ಮೂಲ ಸೌಕರ್ಯಗಳಿಗೆ ಬಳಕೆ ಮಾಡುವ ಒಂದು ಯೋಜನೆ, ಇದು ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳಿಗಾಗಿ ಮೀಸಲಾಗಿರಬೇಕು ಅಲ್ವೇ? ಬೆಂಗಳೂರಿನ ಪಾರ್ಕ್ಗಳ ಎಕರೆಗಟ್ಟಲೆ ಜಾಗ ಪರಭಾರೆ ಮಾಡಿದರೆ ಹಿಂಗೆ ಕತೆ. ಲಾಲ್ಬಾಗು, ಕಬ್ಬನ್ ಪಾರ್ಕ್ನ 22 ಎಕರೆ ಜಾಗ ಮಾರಾಟಕ್ಕೆ ಇಟ್ಬಿಟ್ರೆ ಏನು ಮಾಡೋಕ್ಕೆ ಹೊರಟಿದ್ದೀರಾ? ನಿಮಗೆ ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ಕಾಳಜಿ ಇದೆ ಅಂತ ಪೋಸ್ ಕೊಡ್ತೀರಾ? ಬೆಂಗಳೂರಿನಲ್ಲಿ ಹಸಿರು ಪ್ರದೇಶ ಕುಂಠಿತಗೊಳ್ಳುವ ಭೀತಿ ಕೂಡ ಎದುರಾಗಿದೆ ಈ ಒಂದು ಮಸೂದೆಯಿಂದ. ಶ್ವಾಸಕೋಶದಂತಿರುವ ಉದ್ಯಾನವನಗಳು ಅಳಿವಿನ ಅಂಚಿಗೆ ಬರ್ತಾ ಇದ್ದಾವೆ. ಭೂಮಾಫಿಯಾಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇರುವಂಥ ಆರೋಪ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಫಲವತ್ತಾದ ಭೂಮಿನೇ ಟಾರ್ಗೆಟ್ ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ ರೀ. ಇದು ಬಹಳ ವಿಪರ್ಯಾಸ. ಪಾರ್ಕ್ಗಳ ಜಾಗ ವಾಣಿಜ್ಯಕ್ಕೆ ಬಳಸೋದು ಸರಿನಾ? ಅಂದರೆ ಬರೀ ನಿಮಗೆ ಆರೋಗ್ಯವೇ ಭಾಗ್ಯ ಅಂತ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ, ಏನಕ್ರಿ ಪಾರ್ಕ್ಗಳಿದ್ದಾವೆ? ಹಸಿರೇ ಉಸಿರು ಅಂತ ಏನು ಭಾಷಣ ಬಿಗಿಯಕ್ಕೆ ಮಾತ್ರ ಇಟ್ಕೊಂಡಿದ್ದೀರಾ? ಹಾಗಾಗಿ ಇದು ಒಂದು ದೊಡ್ಡ ಏನು ಮುಂದಿನ ದಿನಗಳಲ್ಲಿ ಕಂಟಕ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹೌದು ಸರ್, ನಿಜ. ಪ್ರತ್ಯಸ್ತ್ರಗಳನ್ನು ಹೂಡಬಹುದು. ಹಸಿರನ್ನ ಮಾರಾಟ, ಬರೀ ನೀವು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿ ಹಸಿರನ್ನೆಲ್ಲ ಕೊಟ್ಬಿಟ್ಟು ಅದು ಯಾವ ಪುರುಷಾರ್ಥಕ್ಕೆ ಏನು ಮಾಡ್ತಾ ಇದ್ದೀರಿ ಶಿವಸ್ವಾಮಿಗಳೇ, ಶಿವಕುಮಾರ ಸ್ವಾಮಿಗಳೇ? ಯಪ್ಪ, ಶಿವಕುಮಾರ ಸ್ವಾಮೀಜಿ ಅಂದರೆ ನಮಗೆ ತುಮಕೂರಿನ ಸಿದ್ಧಗಂಗಾ ಮಠದವ್ರು ನೆನಪಾಗ್ತಾರೆ. ಇರಲಿ, ಅವರು ಮಾತನಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಾಹೇಬರು, ಕೇಳಿಸ್ಕೊಳ್ಳೋಣ ಅವ್ರ ಸಮರ್ಥನೆ ಏನು ಅಂತ. ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ, ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು, ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ, ಏನು ಮಾಡಿದ್ದಾರೆ ಅಂತ ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾಯಿಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್, ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕಿರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಾರ್ವಜನಿಕರ ಅನುಕೂಲಕ್ಕೆ ಯಾವುದಾದ್ರು ಬಂತು ಅಂದರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದೇ ಕಡೆ ಅಲ್ಲ,
ಬೇರೆ ಬೇರೆ ಕಡೆ ಎಲ್ಲ ಆದಷ್ಟು ಕೆಲವು ಕಡೆ ರೋಡ್ಗಳನ್ನ ವೈಡಿಂಗ್ ಮಾಡೋಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬೇರೆ ಜಾಗಕ್ಕೆ ನಾವು ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನನಗೆ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ. ನಿಮ್ಮದೇ ಕಾನೂನು, ನಿಮ್ಮದೇ ಅನುಷ್ಠಾನ, ನಿಮ್ಮದೇ ಮಾತು. ಪ್ರಜೆಗಳಿಗೆ ಏನಾದರೂ ಬೆಲೆ ಇದೆಯೇನ್ರಿ? ಅವರ ಮಾತುಗಳಿಗೇನಾದರೂ ಗೌರವ ಇದೆಯಾ? ಏನೋ ಏನೋ ಮಾಡೋ ಹೊರಟಿದ್ರೆ ಏನೋ ಮಾಡ್ತೀರಾ ಮಾಡಿ.